ನಾನು ಇಲ್ಲೇ ಬೆಂಗಳೂರು ಅವಿಭಜಿತ ಬೆಂಗಳೂರು ಜಿಲ್ಲೆ ಇವತ್ತಿನ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಗ್ರಾಮದವನು. ಅಲ್ಲೇ ಹಳ್ಳಿಯಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ. ನಮ್ಮದು ಕೃಷಿಕ ಕುಟುಂಬ, ಆದರೆ ನಮ್ಮ ತಂದೆಯವರು ವಿಲೇಜ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ರು ನಾನು ಹುಟ್ಟಿದಂಥ ಸಂದರ್ಭದಲ್ಲಿ. ಸಾಮಾನ್ಯವಾಗಿ ಆಗಿನ ಪರಿಸ್ಥಿತಿಗೆ ತಕ್ಕನಾಗೆ ನಾನು ಹಳ್ಳಿಯಲ್ಲೇ ನನ್ನ ಪ್ರಾಥಮಿಕ ಶಾಲೆಯನ್ನು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮುಗಿಸಿದ್ದು. ಅದಾದ ನಂತರ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಮುಂದುವರಿಸಿದೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ BE ಮತ್ತು ME ಎರಡೂ ಒಂದೇ ಇದರಲ್ಲಿ ಮಾಡಿಕೊಂಡು ಸುಮಾರು 2000 ಇಸ್ವಿಯಲ್ಲಿ ಅಮೇರಿಕಕ್ಕೆ ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ದೆ ಬೆಂಗಳೂರಲ್ಲಿ. ಅದಾದ ನಂತರ ಅಮೇರಿಕಕ್ಕೆ ಹೋಗಿ ಅಲ್ಲೊಂದು 10 ವರ್ಷ ಇದ್ದು, ಅಲ್ಲಿ ಅಮೇರಿಕದಲ್ಲಿದ್ದಾಗ ನಾನು ಅಲ್ಲಿ ಕನ್ನಡಕೂಟ KKNC ಕನ್ನಡಕೂಟ ಆಫ್ ನಾರ್ದರ್ನ್ ಕ್ಯಾಲಿಫೋರ್ನಿಯಾ ಅಂತ, ಬೇ ಏರಿಯಾ ಅಥವಾ ಸಿಲಿಕಾನ್ ವ್ಯಾಲಿ ಅಂತ ಏನು ಹೇಳ್ತಾರೆ, ಅಲ್ಲಿ ಕನ್ನಡಕೂಟದ ಅಧ್ಯಕ್ಷನಾಗೂ ಇದ್ದೆ. ಅದಕ್ಕಿಂತ ಮೊದಲು ನಾನು 2002 ಸುಮಾರಿನಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಆರಂಭಿಸಿದೆ. ರಾಜ್ಯದ, ದೇಶದ ಜಾಗತಿಕ ವಿದ್ಯಮಾನಗಳ ಬಗ್ಗೆ, ಸಾಮಾಜಿಕ, ರಾಜಕೀಯ, ಆರ್ಥಿಕ ವಿದ್ಯಮಾನಗಳ ಬಗ್ಗೆ, ಸಾಹಿತ್ಯ, ಸಂಸ್ಕೃತಿ ಬಗ್ಗೆನೂ ಬರೀತಾ ಇದ್ದೆ. ಯಾಕೆಂದರೆ ನಾನು ಚಿಕ್ಕಂದಿಂದನೂ ಕನ್ನಡ ಸಾಹಿತ್ಯವನ್ನು ಓದ್ಕೊಂಡು ಬೆಳೆದಂಥವನು, ಇತಿಹಾಸವನ್ನು ಓದ್ಕೊಂಡು ಬೆಳೆದಂಥವನು. ನಮ್ಮೂರಿನಲ್ಲಿ ಒಂದು ಸಾಂಸ್ಕೃತಿಕ ವಾತಾವರಣವೂ ಇತ್ತು. ನಮ್ಮ ಮನೆಯಲ್ಲಿ ಶೈಕ್ಷಣಿಕ ವಾತಾವರಣ ತುಂಬ ಚೆನ್ನಾಗಿ ಇತ್ತು. ಹಾಗೆ ನೋಡಿದ್ರೆ ಆ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು, ಕತೆ, ಕಾದಂಬರಿಗಳನ್ನು, ಆಗಿನ ಕಾಲದ ಸುಧಾ, ತರಂಗ, ಮಾಸಪತ್ರಿಕೆಗಳನ್ನೆಲ್ಲವನ್ನೂ ಓದ್ತಾ ಇದ್ದೆ. ಹಾಗಾಗಿ ಒಟ್ಟಾರೆ ಜೀವನದ ಬಗ್ಗೆ ಅದು ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಬೇರೆ ಬೇರೆ ಏನೆಲ್ಲ ಆಯಾಮಗಳಿದೆ ಇವತ್ತಿನ ಮನುಷ್ಯನ ಜೀವನಕ್ಕೆ, ಆ ಎಲ್ಲ ಆಯಾಮಗಳ ಪರಿಚಯ ಒಂದಷ್ಟು ಮಟ್ಟಿಗಾಗಿತ್ತು. ಅದೇ ರೀತಿಯಲ್ಲಿ ಬೆಳೀತಾ ಗಾಂಧಿ ನನ್ನ ಆದರ್ಶವಾಗ್ತಾ ಹೋಗಿದ್ದು, ಬಸವಣ್ಣ, ಕುವೆಂಪು ಇವರೆಲ್ಲರೂ ಬೀಳಿದಂಥ ಪ್ರಭಾವ, ಕರ್ನಾಟಕದ ರಾಜಕೀಯವನ್ನು ಹತ್ತಿರದಿಂದ ಗಮನಿಸ್ತಾ ಹೋಗಿದ್ದು ಅಂದರೆ ಪತ್ರಿಕೆಗಳ ಮೂಲಕ, ವಾರಪತ್ರಿಕೆಗಳ ಮೂಲಕ, ಲಂಕೇಶ್ ಪತ್ರಿಕೆ, ಈ ತರಹದೆಲ್ಲ ಒಂದಷ್ಟು ಬೌದ್ಧಿಕತೆ ಬೆಳೆದಿದ್ದು. ಇವೆಲ್ಲವನ್ನು ನಾನು 2002 ನಂತರ ನನ್ನದೇ ಆದ ದೃಷ್ಟಿಕೋನದಲ್ಲಿ ಬಹುತೇಕವಾಗಿ ರಾಜ್ಯದ ಸಾಮಾಜಿಕ, ರಾಜಕೀಯ ವಿದ್ಯಮಾನಗಳ ಬಗ್ಗೆ ಪ್ರತಿಕ್ರಿಯಿಸ್ತಾ ಹೋಗ್ತಾ ಇದ್ದೆ. ಆವತ್ತು dutskanda.com ಅಂತ ಒಂದು ವೆಬ್ಸೈಟ್ ಇತ್ತು. ಇವತ್ತು oneindia.com ಅಂತ ಏನಾಗಿದೆ ಅದರ ಪೂರ್ವ ರೂಪ. ಅಲ್ಲಿ ಲೇಖನಗಳು ಪ್ರಕಟವಾಗ್ತಾ ಇತ್ತು. ಒಂದೆರಡು ಮೂರು ಕಥೆಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದೆ. ನಾನೇ 2-3 ಕಥೆಗಳನ್ನ ಬರೆದಿದ್ದೆ. ಹಾಗೆಯೇ 5-6 ಕವನಗಳನ್ನು ಬರೆದಿದ್ದೆ. ಒಂದು ಕಾದಂಬರಿಯನ್ನು ಟ್ರಾನ್ಸ್ಲೇಟ್ ಮಾಡಿದೆ. ಆಮೇಲೆ 2006ರಲ್ಲಿ ಭಾರತಕ್ಕೆ ಬಂದು ಇಲ್ಲಿ ವಿಕ್ರಾಂತ ಕರ್ನಾಟಕ ಅನ್ನುವಂಥ ಒಂದು ವಾರಪತ್ರಿಕೆಯನ್ನು ಆರಂಭಿಸಿದೆ. ಅದ್ರ ಮೂಲಕ ಒಂದು ಒಳ್ಳೆಯ ವಾರಪತ್ರಿಕೆ, ಅದು ಕನ್ನಡದಲ್ಲಿ ಬಹುಶಃ ವಿಶಿಷ್ಟವಾದಂಥ ಒಂದು ಉತ್ತಮ ವಾರಪತ್ರಿಕೆ, ವಿಶೇಷವಾಗಿ ರಾಜಕೀಯ ಮತ್ತು ಸಾಮಾಜಿಕ ವಿದ್ಯಮಾನಗಳ ಕುರಿತು ಇದ್ದಂತಹದ್ದು. ಸೊ ಹಾಗಾಗಿ ನಾನು 2008ರಲ್ಲಿ ಚುನಾವಣೆಗೆ ನಿಂತೆ ಮೊದಲ ಸಲ. ಯಾಕಂದರೆ ಆ ಸಲ ಚುನಾವಣೆ ಬಹಳ ಕೆಟ್ಟ ಚುನಾವಣೆ ನಮ್ಮ ರಾಜ್ಯದ ಇತಿಹಾಸದಲ್ಲಿಯೇ. ಕಳ್ಳರು, ಖದೀಮರು ಎಲ್ಲ ಹಣದ ಧಿಮಾಕಿನಿಂದ ಮಾಡಿದಂತಹ ಚುನಾವಣೆ. ಆವತ್ತು ಬರುವಂಥವರು ಬಹುತೇಕರು ಅಪರಾಧಿ ಮನಸ್ಥಿತಿಯವರು ಇರ್ತಾರೆ ಅಂತ ನನಗನ್ನಿಸಿತ್ತು. ಹಾಗಾಗಿನೇ 3 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ, ಮೌಲ್ಯಾಗ್ರಹ, ಸಾರ್ವಜನಿಕ ಜೀವನದಲ್ಲಿ ಅಂದರೆ ರಾಜಕಾರಣದಲ್ಲಿ ಮೌಲ್ಯಗಳನ್ನು ಆಗ್ರಹಿಸಿ ಅಂತೇಳಿ ಉಪವಾಸ ಸತ್ಯಾಗ್ರಹ ಮಾಡಿ ಅವತ್ತು ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆನೂ ಮಾಡಿ ನನ್ನ ಒಂದು ಸಾತ್ವಿಕ ವಿರೋಧವನ್ನು ದಾಖಲಿಸಿದ್ದೆ. ಅದಾದ ನಂತರ ನಾನು ಅಮೇರಿಕಕ್ಕೆ ವಾಪಸ್ ಹೋಗಿ ಮತ್ತು ನಮ್ಮ ಕುಟುಂಬ 2011ರಲ್ಲಿ ನಾವು ಪೂರ್ತಿಯಾಗಿ ವಾಪಸ್ ಬಂದು ಅವತ್ತಿನಿಂದ ಸಾಮಾಜಿಕವಾಗಿ, ರಾಜಕೀಯವಾಗಿ ತೊಡಸ್ಕೊಂಡು ಬರ್ತಾ ಇದ್ದೀನಿ. 2012ರಲ್ಲಿ ಲೋಕಸತ್ತಾ ಅನ್ನುವಂಥ ಒಂದು ಪಕ್ಷವನ್ನು ಸೇರಿ 2013ರಲ್ಲಿ BTM ಲೇಔಟ್ನಿಂದ ಲೋಕಸತ್ತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸುಮಾರು 6500 ಚಿಲ್ಲರೆ ಓಟುಗಳನ್ನು ಪಡೆದಿದ್ದೆ. 2014ರಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಸೇರಿ ಅಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧಿಸಿದ್ದೆ. ಅದಾದ ನಂತರ 2016ರಲ್ಲಿ ಆಮ್ ಆದ್ಮಿ ಪಕ್ಷದ ಹೊರಗೆ ಬಂದು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಸಮಾನ ಮನಸ್ಕರು ನಾವು ಸಾಕಷ್ಟು ಆಡಳಿತದಲ್ಲಿ ಸುಧಾರಣೆ ಬರೋದಕ್ಕೆ ಕಾರಣರಾದ್ವಿ. 2018ರಲ್ಲಿ ನಾನು ಪಕ್ಷೇತರನಾಗಿ ಮತ್ತೆ ಇನ್ನೊಂದ್ಸಲ ಜಯನಗರದ ಚುನಾವಣೆಗೆ ನಿಂತು ತುಂಬ ಕೆಟ್ಟ ಫಲಿತಾಂಶ ಬಂದಿದ್ದು. ಆದರೆ ನಾವು ನಂಬಿರುವಂತಹ ಅದೇ ಉದ್ದೇಶದಲ್ಲಿ ನಂಬಿಕೆ ಇಟ್ಕೊಂಡು ಮುಂದುವರಿಬೇಕು, ಅದು ನೈತಿಕವಾದದ್ದು, ಇವತ್ತಿನ ಯುಗಧರ್ಮ ರಾಜಕಾರಣ ಅಂತೇಳಿ ಸಮಾನ ಮನಸ್ಕರು ನಾವು 100 ಜನ ಸೇರಿ 2019ರಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಸ್ಥಾಪಿಸಿದ್ವಿ. ಆವತ್ತಿನಿಂದ ಇವತ್ತಿನ ತನಕ ಕಳೆದ 3-4 ವರ್ಷಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ KRS ಪಕ್ಷದ ಸೈನಿಕರು ಅಂದರೆ ಇವತ್ತು ಸರ್ಕಾರಿ ಅಧಿಕಾರಿಗಳು, ಪೊಲೀಸರು, ರೇಷನ್ ಅಂಗಡಿಯವರು, RTOದವರು, ಇವರೆಲ್ಲ ಅಂದರೆ ಭ್ರಷ್ಟಾಚಾರ ಎಲ್ಲೆಲ್ಲಿ ಜಾಸ್ತಿ ಇತ್ತು ಆ ಎಲ್ಲ ಅಲ್ಲಿರುವಂಥ ಭ್ರಷ್ಟರು, ಹಾಗೆ ರಾಜಕಾರಣಿಗಳು, ಇವರೆಲ್ಲರೂ ಇವತ್ತು KRS ಪಕ್ಷ ಅಂದರೆ ಇದು ಒಳ್ಳೆಯ ಪಕ್ಷ, ಇವರು ಒಳ್ಳೆಯವರು, ಅವ್ರು ಕೇಳ್ತಿರೋದು ನ್ಯಾಯ ಇದೆ ಅಂತ ಜನಸಾಮಾನ್ಯರು ಮಾತನಾಡಿಕೊಳ್ಳೋದ್ರ ಜೊತೆಗೆ ಸರ್ಕಾರಿ ಅಧಿಕಾರಿಗಳು, ಪ್ರಾಮಾಣಿಕ ಸರ್ಕಾರಿ ಅಧಿಕಾರಿಗಳು ಸಹ ಮೆಚ್ಚುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ರಾಜಕಾರಣ ಪರಮ
ಪವಿತ್ರವಾದದ್ದು. ರಾಜಕಾರಣಕ್ಕೆ ಒಳ್ಳೆಯ ಜನ, ಯೋಗ್ಯರು, ಪ್ರಾಮಾಣಿಕರು ಬರಬೇಕು. ಆ ನಿಟ್ಟಿನಲ್ಲಿ ನಾವು ಒಳ್ಳೆಯ ವ್ಯಕ್ತಿಗಳನ್ನು ರಾಜಕೀಯಕ್ಕೆ ಆಕರ್ಷಿಸಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ, ರಚನಾತ್ಮಕ ಕೆಲಸಗಳನ್ನು ಮಾಡ್ತಾ, ಉತ್ತಮ ಚಾರಿತ್ರ್ಯವಂತ ವ್ಯಕ್ತಿಗಳು ರಾಜಕಾರಣಕ್ಕೆ ಬರುವ ಒಂದು ವೇದಿಕೆಯನ್ನಾಗಿ ಇವತ್ತು ಕಟ್ಟಿದ್ದೀವಿ. 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ 224 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಬೇಕು. ನಮ್ಮ ರಾಜ್ಯದಲ್ಲಿ ಈಗಿರುವಂತಹದ್ದು ಒಂದೇ ಹಾವು, ಆದರೆ 3 ತಲೆ: JCB, JDS, ಕಾಂಗ್ರೆಸ್, BJP. ಆ 3 ತಲೆಯ ಒಂದೇ ಹಾವಿಗೆ ಇಷ್ಟು ದಿವಸಗಳ ಕಾಲ ಪರ್ಯಾಯ ಇರಲಿಲ್ಲ ರಾಜ್ಯದಲ್ಲಿ. ಹಾಗಾಗಿ ಒಂದು ಉತ್ತಮವಾದಂತಹ ಪ್ರಾಮಾಣಿಕ ಜನರಿರುವಂಥ ಒಂದು ಪರ್ಯಾಯವನ್ನು ಕೊಡಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವು 224 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡ್ತಿದ್ದೀವಿ. ಒಂದು ರೀತಿಯಲ್ಲಿ ಸಾರ್ಥಕವಾದ ಮತ್ತು ನೈತಿಕವಾಗಿ ಉನ್ನತ ಮಟ್ಟದಲ್ಲಿರುವಂತಹ ಕೆಲಸ ಇದು. ಅದ್ರ ಬಗ್ಗೆ ನನಗೆ ಸಂತೋಷ ಇದೆ. ಸರ್, ರವಿಕೃಷ್ಣ ರೆಡ್ಡಿ ಅವರಿಗೆ ಭ್ರಷ್ಟಾಚಾರದ ಮೇಲೆ ಏನಕ್ಕೆ ಅಷ್ಟು ಕೋಪ? ಏನಕ್ಕೆ? ಏನಾದ್ರು ಘಟನೆ ನಡೆದಿದೆಯಾ? ನಿಮಗೆ ಏನಾದರೂ ತೊಂದರೆ ಆಗಿದೆಯಾ ಭ್ರಷ್ಟಾಚಾರದಿಂದ? ಇದಕ್ಕಿಂತ ನಾನು ಚಿಕ್ಕಂದಿನಿಂದ ಬೆಳೀತಿದ್ದಾಗ ಸತ್ಯ, ನ್ಯಾಯ, ನೀತಿ ಇಂತಹ ಮೌಲ್ಯಗಳ ಆದರ್ಶಗಳನ್ನ ಕೇಳ್ತಾ ಬೆಳೆದಿದ್ದು. ನಾನು ಬಹುಶಃ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಷ್ಟೊತ್ತಿಗೆ ನಾನು ಸತ್ಯ ಹರಿಶ್ಚಂದ್ರನ ಕತೆ ಓದಿದ್ದೆ. 3ನೇ ಕ್ಲಾಸ್ 4ನೇ ಕ್ಲಾಸ್ ಬರೋಷ್ಟೊತ್ತಿಗೆ ರಾಮಾಯಣ, ಮಹಾಭಾರತ ಇವೆಲ್ಲವನ್ನು ಓದಿದ್ದೆ. ನಾಟಕಗಳನ್ನು ನಮ್ಮೂರಲ್ಲಿ ನಾಟಕ ಆಡ್ತಾಯಿದ್ರು. ಸೊ ಎಲ್ಲ ನಮ್ಮ ಸಂಸ್ಕೃತಿಯಲ್ಲಿ, ಸಾಹಿತ್ಯದಲ್ಲಿರುವಂತಹದ್ದು ಮೌಲ್ಯಗಳು: ಸತ್ಯ, ನ್ಯಾಯ, ನೀತಿ, ಧರ್ಮ, ಶಾಂತಿ, ಈ ತರಹದ್ದು. ಅದಾದ ನಂತರ ನಾವು ರಾಜಕಾರಣವನ್ನು ಬೆಳೀತಾ ರಾಜಕಾರಣವನ್ನು ನೋಡ್ತಾ ಹೋದಾಗ, ನಮ್ಮ ಸಾಮಾಜಿಕ ಪರಿಸರವನ್ನು ನೋಡ್ತಾ ಹೋದಾಗ ಬರೀ ಪುಸ್ತಕಗಳಲ್ಲಿ ಸತ್ಯ, ನ್ಯಾಯ, ನೀತಿ ಕಾಣಿಸುತ್ತೆ. ಜೀವನದಲ್ಲಿ ಅಳವಡಿಸ್ಕೊಂಡಿರೋರು ಕಡಿಮೆ, ಅಥವಾ ಸತ್ಯ ನ್ಯಾಯದಿಂದ ಪ್ರಾಮಾಣಿಕವಾಗಿ ನಡ್ಕೊಂಡ್ರೆ ಏನು ಜೀವನ ಕಷ್ಟ ಅನ್ನುವಂಥ ವಾತಾವರಣ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋದಾಗ, ಇಲ್ಲ, ನಮ್ಮ ಪೂರ್ವಿಕರು ಬಹಳ ಜನ ಪ್ರಾಮಾಣಿಕರು, ಈಗಲೂ ಇರುವಂಥವ್ರು ಪ್ರಾಮಾಣಿಕರು. ಆದರೆ ಕಳ್ಳರು, ಕದಿಮರು ಇವತ್ತು ಆಯಕಟ್ಟಿನ ಸ್ಥಳದಲ್ಲಿ ಕುಳಿತು ಅವರು ಇವತ್ತು ಮೌಲ್ಯಗಳನ್ನು ನಾಶ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣದಿಂದಾಗಿ ನನಗೆ ಆ ಕಾರಣಕ್ಕಾಗಿ ನನಗೆ ಮೊದಲಿಂದ ಸುಳ್ಳು, ಅಸತ್ಯ ಅಂದರೆ ಆಗ್ತಾ ಇಲ್ಲ. ನಾನು ಬೆಳೆದು ಬಂದ ವಾತಾವರಣ ಅಥವಾ ನನಗೆ ನನ್ನಲ್ಲಿ ಆವಾಹನೆಯಾದಂತಹ ಮೌಲ್ಯಗಳು. ಹಾಗಾಗಿ ನಮ್ಮಪ್ಪ ಒಬ್ಬರು ಅವರು ವಿಲೇಜ್ ಅಕೌಂಟೆಂಟ್ ಆಗಿದ್ದರು. ಅವ್ರ ಬಗ್ಗೆ ಹಲವಾರು ದಂತಕಥೆಗಳು, ಕಟ್ಟುಕಥೆಗಳು ಸೇರಿದಂತೆ ಒಳ್ಳೆ ಕಥೆಗಳು. ಬಹಳ ಪ್ರಾಮಾಣಿಕ. ಕೃಷ್ಣಾರೆಡ್ಡಿ ಅಂದರೆ ನಿಷ್ಠುರವಾದಿ, ಪ್ರಾಮಾಣಿಕ, ಯಾವ ಲಂಚ ತಗೊಳ್ಳಲ್ಲ, ಈ ತರಹದ ಮಾತುಗಳು. ಸೊ ಹಾಗಾಗಿ ಪ್ರಾಮಾಣಿಕತೆ ಬಗ್ಗೆ, ನ್ಯಾಯದ ಬಗ್ಗೆ, ಸತ್ಯದ ಬಗ್ಗೆ ನಮ್ಮ ಮನೆಯಲ್ಲೂ ಒಂದು ವಾತಾವರಣ ಇತ್ತು. ನಮ್ಮ ಊರಲ್ಲೂ ಒಂದು ಆ ತರಹದ, ಅಂದರೆ ನಮ್ಮ ಮೇಷ್ಟ್ರುಗಳು ಒಳ್ಳೆ ಮೇಷ್ಟ್ರುಗಳು ಸಿಕ್ಕಿದ್ರು. ಹಾಗಾಗಿ ಯಾವುದು ಅಪಮೌಲ್ಯವನ್ನು ನಾವು ವಿರೋಧಿಸಬೇಕು. ಹಾಗಾಗಿ ನನಗೆ ವೈಯಕ್ತಿಕವಾಗಿ ಏನು ಈ ಭ್ರಷ್ಟಾಚಾರ ಅದು ಇದು ನನ್ನೇನು ಕಾಡಿಸಿದ್ದು ಆ ಥರದ್ದಿಲ್ಲ. ಸಮಾಜವನ್ನು ಕಾಡಿಸಿದೆ. ಸಮಾಜವನ್ನು ನನ್ನ ಕಣ್ಣಾರೇನೆ ನಾನು ನೋಡ್ತಾ ಬಂದಿದ್ದೀನಿ. ಸಮಾಜದಲ್ಲಿ ಎಂತೆಂಥ ಕದೀಮರು, ಜೈಲಲ್ಲಿರಬೇಕಾದಂಥವ್ರು, ಸಮಾಜದಿಂದ ಬಹಿಷ್ಕೃತರಾಗಬೇಕಾದಂಥವರೆಲ್ಲನೂ ಆಯಕಟ್ಟಿನ ಸ್ಥಳಗಳಲ್ಲಿ ನಿಂತು ಕುಳಿತು ಮಂತ್ರಿಗಳು, ಮುಖ್ಯಮಂತ್ರಿಗಳಾಗಿದ್ದರು. ಅದು ನಮ್ಮ ನಾಡಿಗೆ, ನಮ್ಮ ಜನಕ್ಕೆ, ಕನ್ನಡಿಗರಿಗೆ ಅವಮಾನ. ಅದು ನಿಲ್ಲಬೇಕು. ಮತ್ತು ಇವತ್ತಿನ ಸಾಮಾಜಿಕ ನ್ಯಾಯ ಅಂತ ಏನು ಹೇಳ್ತೀವಿ, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದಂತಹ ಬದುಕುವ ಹಕ್ಕಿದೆ. ಆತ ಘನತೆಯಿಂದ ಬದುಕಬೇಕು, ಆಕೆ ಆಗಲಿ ಅಂತ ಒಂದು ವಾತಾವರಣವನ್ನು ನಾವು ಇಲ್ಲಿ ನಿರ್ಮಾಣ ಮಾಡಬೇಕು. ಆದರೆ ಇವತ್ತು ಸಾಮಾಜಿಕ ನ್ಯಾಯದ ಅತಿ ದೊಡ್ಡ ಶತ್ರು ಅಂದರೆ ಭ್ರಷ್ಟಾಚಾರ. ಇವತ್ತು ಬಡವರು, ಕೆಳಮಧ್ಯಮ ವರ್ಗದವರು ತಮಗೆ ಸಿಗಬೇಕಾದಂಥ ಸೇವೆಗಳನ್ನು, ಸೌಲಭ್ಯಗಳನ್ನು ಪಡೆದುಕೊಳ್ಳೋದಕ್ಕೆ, ತಾವು ಘನತೆಯಿಂದ ಬದುಕೋದಕ್ಕೆ, ತಮ್ಮ ಬಡತನ ನಿವಾರಣೆಗಾಗಿ ಅವರು ಯಾವೆಲ್ಲ ಸೌಲಭ್ಯಗಳನ್ನು ಸರ್ಕಾರದಿಂದ ಪಡಿಬೇಕು ಅದನ್ನು ಪಡೆಯೋದಕ್ಕೆ ಲಂಚ ಕೊಡದೆ ಕೆಲಸ ಆಗ್ತಾಯಿದೆ. ಅವರು ಲಂಚ ಕೊಡುವಂಥ ಸ್ಥಿತಿ ಇದ್ದರೆ ಅವ್ರು ಯಾಕೆ ಬಡತನದಲ್ಲಿ ಇರ್ತಾಯಿದ್ರು? ಮತ್ತು ಲಂಚ ಕೊಡುವಂಥದ್ದು ಅದು ಅಪಮೌಲ್ಯ, ಒಂದು ಕೆಟ್ಟ ಮನಸ್ಥಿತಿಯನ್ನು ಬೆಳೆಸ್ತಾ ಹೋಗುತ್ತೆ. ಇದು ಪರವಾಗಿಲ್ಲ, ಇದು ತಪ್ಪು, ಅತ್ಯಾಚಾರವೂ ಸರಿ, ಕೊಲೆಯೂ ಸರಿ, ವಾಮ ಮಾರ್ಗಗಳಲ್ಲಿ ದುಡ್ಡು ಮಾಡೋದು ಸರಿ, ಇನ್ಯಾವುದೋ ಒಂದು ಕುಕೃತ್ಯ ಮಾಡೋದು ಸರಿ, ತಲೆ ಹೊಡೆಯೋದು ಸರಿ, ತಲೆ ಹಿಡಿಯೋದು ಸರಿ, ದುಡ್ಡು ಮಾಡೋದಕ್ಕೆ ದುಡ್ಡೇ ಮುಖ್ಯ ಅಂತ ಆಗ್ಬಿಟ್ಟಾಗ ಅದು ಅರಾಜಕತೆ, ಅದು ಒಳ್ಳೆಯ ವ್ಯವಸ್ಥೆ ಅಲ್ಲ. ನಮಗಿರುವಂಥದ್ದು ಇವಾಗ ಹೆಸರಿಗಷ್ಟೇ ಪ್ರಜಾಪ್ರಭುತ್ವ, ಇದು ದುರ್ಜನ ಪ್ರಭುತ್ವ ಮತ್ತು ಹಣದ ಪ್ರಭುತ್ವ. ಇವತ್ತು ರಾಜಕಾರಣಿಗಳು ಎಂತೆಂಥವ್ರು ಅಂತ ನಾವು ನೋಡಿದ್ರೆ, ಆಡಳಿತ ಹೇಗಿದೆ ಅಂತ ನೋಡಿದ್ರೆ, ಇದು ಜನಪ್ರಭುತ್ವ ಅಲ್ಲ, ಇದು ದುರ್ಜನ ಪ್ರಭುತ್ವ ಮತ್ತು ಹಣ ಪ್ರಭುತ್ವ. ಹಾಗಾಗಿ ಇಂತಹ ಒಂದು ಮೌಲ್ಯ ವ್ಯವಸ್ಥೆಯಲ್ಲಿ, ಅಪಮೌಲ್ಯದ ವ್ಯವಸ್ಥೆಯಲ್ಲಿ ನನಗೆ ಇರೋದಕ್ಕೆ ಕಷ್ಟ. ನಾನು ಬೆಳೆದು ಬಂದಂಥ ಅಥವಾ ನಾನು ರೂಪಿಸ್ಕೊಂಡಂತಹ ಆದರ್ಶಗಳ ಕಾರಣದಿಂದ. ಹಾಗಾಗಿ ನಾನು ಸಂತ್ರಸ್ತ ಅಲ್ಲ, ಬಾಧಿತ ಅಲ್ಲ, ಆದರೆ ಸಮಾಜದ ಭಾಗವಾಗಿ ನಾನು ಬಾಧಿತ. ಸಮಾಜದ ಭಾಗವಾಗಿ, ಸಮಾಜದಲ್ಲಿ ಆ ಥರ ನಡೆಯೋದನ್ನ ನೋಡಿ ನೀವು ಈ ಥರ ಮಾಡ್ತಾ ಇದ್ದೀರಾ ಅಂತನಾ?
ನನ್ನ ಆದರ್ಶಗಳು ಗಾಂಧಿ, ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಕುವೆಂಪು ಇವರೆಲ್ಲ ಇದ್ದಾಗ ಅವರು ಮೌಲ್ಯಗಳನ್ನು ಪ್ರತಿಪಾದಿಸಿದ್ರು. ಅವರೆಲ್ಲರೂ ನುಡಿದಂತೆ ನಡೆದ್ರು. ಹಾಗಾಗಿ ನಾವು ಯಾಕೆ ನಡಿಬಾರ್ದು? ನಾವು ಯಾಕೆ ಹೇಳೋದೊಂದು ಮಾಡೋದೊಂದು ಯಾಕಿರಬೇಕು? ಅದು ಇಹದಲ್ಲೂ ಒಳ್ಳೆಯದಲ್ಲ, ಪರದಲ್ಲೂ ಒಳ್ಳೆಯದಲ್ಲ. ಮತ್ತು ಇಹದಲ್ಲಿ ಇಲ್ಲಿ ಬಹುತೇಕರಿಗೆ ಅದು ಹಾನಿ ಮಾಡುತ್ತೆ, ಅವರನ್ನು ಕಷ್ಟಕ್ಕೆ ದೂಡುತ್ತೆ. ನನ್ನ ಲಾಭಕ್ಕಾಗಿ ನಾನು ಸುಳ್ಳು, ಮೋಸ, ದಗ, ವಂಚನೆ, ಲೂಟಿ, ದರೋಡೆ ಮಾಡ್ತಾ ಇದ್ರೆ ನಂದು ಯಾವುದೋ ಒಂದು ವೈಯಕ್ತಿಕ ಲಾಭಕ್ಕಾಗಿ ಅದರಿಂದ ಬಾಧಿತರಾಗುವಂಥವ್ರು ಲಕ್ಷಾಂತರ ಜನ ಆಗ್ತಾರೆ. ಹಾಗಾಗಿ ಅದು ಸರಿಯಲ್ಲ. ಎಲ್ಲರೂ ಇವತ್ತು ಮಹಾತ್ಮ ಗಾಂಧೀಜಿ ಏನು ಹೇಳ್ತಾರೆ, ಈ ಭೂಮಿ ಮನುಷ್ಯನ ಅಗತ್ಯಗಳೆಲ್ಲವನ್ನು ಈಡೇರಿಸಬಲ್ಲದು, ಅವನ ದುರಾಸೆಯನ್ನಲ್ಲ ಅಂತ. ಸರ್, ಮತ್ತು ನೀವು ಅಮೇರಿಕಾದಲ್ಲಿ ಇದು ಬಂದ್ರಲ್ವಾ, ಅಲ್ಲಿನ ರಾಜಕಾರಣದ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಇನ್ನು ಭಾರತದ ರಾಜಕಾರಣಕ್ಕೂ ಅಮೇರಿಕ ರಾಜಕಾರಣ ಏನಾದ್ರು ವ್ಯತ್ಯಾಸ ಇದೆಯಾ? ಬಹಳಷ್ಟಿದೆ. ಅಮೇರಿಕದಲ್ಲಿ ಮೂಲಭೂತವಾಗಿ ಅಲ್ಲಿ ಹೇಳಬೇಕು ಅಂದರೆ ಅಲ್ಲಿ ಪ್ರೆಸಿಡೆನ್ಷಿಯಲ್ ಡೆಮಾಕ್ರಸಿ, ಇಲ್ಲಿ ಪಾರ್ಲಿಮೆಂಟರಿ ಡೆಮಾಕ್ರಸಿ. ಅಂದರೆ ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನೇರವಾಗಿ ಚುನಾವಣೆ ನಡೆಯುತ್ತೆ ದೇಶಾದ್ಯಂತ ಜನ. ನಮ್ಮಲ್ಲಿ ಇಲ್ಲಿ 543 ಜನ MP-ಗಳು ಬಹುಮತದಿಂದ ಯಾರನ್ನು ಆಯ್ಕೆ ಮಾಡ್ತಾರೋ ಆತ ಪ್ರಧಾನಮಂತ್ರಿ ಆಗ್ತಾನೆ. ಸೊ ಹಾಗಾಗಿ ಇದು ಪಾರ್ಲಿಮೆಂಟ್ರಿ ಸಂಸದೀಯ ಪ್ರಜಾಪ್ರಭುತ್ವ, ಅದು ಅಧ್ಯಕ್ಷೀಯ ಪ್ರಜಾಪ್ರಭುತ್ವ. ಹಾಗಾಗಿ ಅಲ್ಲಿ ನಾವು ಬಹಳಷ್ಟು ರಾಜಿ ಮಾಡಿಕೊಳ್ಳುವ ಅಗತ್ಯಗಳಿಲ್ಲ. ಒಬ್ಬ ವ್ಯಕ್ತಿಯನ್ನು ಜನ ಇಷ್ಟಪಟ್ಟು ಆ ವ್ಯಕ್ತಿ ಸರಳವಾಗಿ ಎಲ್ರಿಗೂ ಅರ್ಥವಾಗುವ ಹಾಗೆ ತಿಳಿಸಿದ್ರೆ ಆ ವ್ಯಕ್ತಿಯನ್ನು ಜನ ಓಟಾಗಿ ಗೆಲ್ಲಿಸ್ಬೋದು. ನಮ್ಮಲ್ಲಿ ಹಾಗಲ್ಲ. ಈಗ ಈ ದೇಶದಲ್ಲಿ ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂಥೇಳಿ ಆತನ ಪರವಾಗಿ 543 ಕಡೆಗಳಲ್ಲಿ ಅಭ್ಯರ್ಥಿಗಳು ನಿಂತಾಗ ಅಥವಾ ಎಷ್ಟೋ ಜನ ನಿಂತ ಅವರಲ್ಲಿ ಬಹುಮತನ ಗೆದ್ದು ಬಂದು ಅವರು ಈತನನ್ನು ಆಯ್ಕೆ ಮಾಡಿದ್ರೆ ಮಾತ್ರ ಪ್ರಧಾನಿ. ಸೊ ನಾವು ಪ್ರಧಾನಿಯನ್ನು ನೋಡ್ಕೊಂಡು MP-ಗಳನ್ನು ಗೆಲ್ಲಿಸಲ್ಲ. MP-ಗಳನ್ನು MLA-ಗಳನ್ನು CM ಕ್ಯಾಂಡಿಡೇಟ್ನ ನೋಡಿಕೊಂಡು MLA-ಗಳನ್ನು ಮಾಡಲ್ಲ. MLA-ನೂ ಅಯೋಗ್ಯ ಇರ್ತಾನಲ್ವ. ಹಾಗಾಗಿ ಅದೊಂದು. ಎರಡನೇದು, ಅಲ್ಲಿನ ರಾಜಕಾರಣ ಬಹುತೇಕವಾಗಿ ಭ್ರಷ್ಟಾಚಾರ ರಹಿತವಾದ. ಒಂದಷ್ಟು ಅಲ್ಲೂ ಏನು ಸಣ್ಣ ಪುಟ್ಟದ ಭ್ರಷ್ಟಾಚಾರ ಇರಬಹುದು. ಆದರೆ ರಾಜಕಾರಣಿಗಳು ಒಂದಷ್ಟು ನಮ್ಮಲ್ಲಿ ಮಾಡಿದಾಗೆ ಜನರಿಗೆ ಒಂದು ಸ್ವಲ್ಪ ಸುಳ್ಳು ಹೇಳುವಂತಹದ್ದು, ಆಮೇಲೆ ಪ್ರಚೋದಿಸುವಂತಹದ್ದು. ರಾಜಕಾರಣ ಅಂದ್ರೇ ಒಂದು ರೀತಿಯಲ್ಲಿ ಕಾಂಪ್ರಮೈಸು, ಈ ಥರಕ್ಕೆಲ್ಲ ಒಂದಷ್ಟು ನೋಡ್ತೀವಿ. ಆದರೆ ಬಹುತೇಕವಾಗಿ ಅದೊಂದು ಪ್ರಬುದ್ಧ ಪ್ರಜಾಪ್ರಭುತ್ವ. ಅಲ್ಲಿ ಜನರೇ ಬಹುತೇಕವಾಗಿ ದೇಣಿಗೆ ಕೊಟ್ಟು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ತಾರೆ. ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರ ಮಾಡ್ತಾರೆ. ಆಮೇಲೆ ಅವರ ಹಣ ಸಂಗ್ರಹವೂ ಸಹ ಬಹುತೇಕವಾಗಿ ಪಾರದರ್ಶಕವಾಗಿರುತ್ತೆ. ಈಗ ನಮ್ಮಲ್ಲಿ ಭಾಳ ಜನ ಹೇಳ್ತಾರೆ, ಎಲ್ಲರೂ ಗೆಲ್ಲೋ ತನಕ ಅಷ್ಟೇ, ಗೆದ್ದ ಮೇಲೆ ಅವರು ಭ್ರಷ್ಟ ಆಗಿಬಿಡ್ತಾರೆ. ಅಮೇರಿಕದಲ್ಲಿ ಬಿಲ್ ಕ್ಲಿಂಟನ್ ಭ್ರಷ್ಟನ, ಬರಾಕ್ ಒಬಾಮಾ ಭ್ರಷ್ಟನ, ಅಥವಾ ಜಾರ್ಜ್ ಬುಷ್ ಭ್ರಷ್ಟನ, ಇವತ್ತಿರುವಂಥ ಜೋ ಬೈಡನ್ ಭ್ರಷ್ಟನ? ಅಲ್ಲ. ಅವ್ರ ಅಧಿಕಾರವನ್ನು ಕೆಲವೊಂದು ಸಂದರ್ಭಗಳಲ್ಲಿ ಸರಿಯಾಗಿ ನಿಭಾಯಿಸಿರ್ಬೋದು, ಅಥವಾ ಅಧಿಕಾರದಲ್ಲಿ ಇದ್ದೀವಿ ಅಂತೇಳಿ ಜಾರ್ಜ್ ಬುಷ್ ಥರದವ್ರು ಕೆಲವೊಂದು ಕಡೆ ಅನಗತ್ಯವಾಗಿ ಯುದ್ಧವನ್ನೂ ಮಾಡಿರಬಹುದು. ಆದರೆ ಹಣದ ವಿಚಾರದಲ್ಲಿ ಅವರು ಸ್ವಂತ ಲಾಭವನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ವ್ಯವಸ್ಥೆ ಆಗಿಲ್ಲ. ಮಾಡಿದ್ರೆ ಅವರು ಜೈಲಿಗೆ ಹೋಗ್ತಾರೆ. ಯಾವನೇ ಆಗಲಿ. ಎಷ್ಟೋ ಗವರ್ನರ್ಗಳು ಅಮೇರಿಕದಲ್ಲಿ ಈ ಥರ ಕೆಲವೊಂದು ನಮ್ಮ ಕಡೆ ಮಾಡಿದಾಗೆ ಕೆಲವೊಂದು ಭ್ರಷ್ಟಾಚಾರವನ್ನು ಮಾಡಿ ಜೈಲಿಗೆ ಹೋಗಿದ್ದಾರೆ, ಜೈಲಲ್ಲಿದ್ದಾರೆ. ಎಷ್ಟೋ ಜನ ಅಲ್ಲ, ತುಂಬ ಕಡಿಮೆ ಪ್ರಮಾಣದಲ್ಲಿ, ಆದರೆ ಇದ್ದಾರೆ. ಅಲ್ಲೂ ನಮ್ಮ ಇಲ್ಲೇನು ನಾವು MLA MP ಅಂತೀವಿ, ಆ ಥರ ಅಲ್ಲಿ ಸೆನೆಟರ್ಸು ಮತ್ತು ಕಾಂಗ್ರೆಸ್ಮನ್ ಅಂತಿರ್ತಾರೆ. ಅವರು ಏನಾದರೂ ಸಣ್ಣ ಪುಟ್ಟದ ಅಧಿಕಾರ ದುರ್ಬಳಕೆ ಮಾಡಿಕೊಂಡ್ರೆ FBI ಅವರನ್ನು ಹಿಡಿಯುತ್ತೆ, ಬಹುತೇಕವಾಗಿ ಸಿಕ್ಕಾಕೊಳ್ತಾರೆ. ಆದಷ್ಟು ಬೇಗ 2 ತಿಂಗಳು 3 ತಿಂಗಳಲ್ಲಿ ತೀರ್ಪೇ ಬಂದ್ಬಿಡುತ್ತೆ, ಜೈಲಿಗೆ ಹೋಗ್ತಾರೆ. ಸೊ ಆ ನಿಟ್ಟಿನಲ್ಲಿ ಬಹುತೇಕವಾಗಿ ಅಮೇರಿಕದಲ್ಲಿ ಭ್ರಷ್ಟಾಚಾರ ಮತ್ತು ಲಂಚ ಅಂತೂ ಇಲ್ಲವೇ ಇಲ್ಲ. ಬಹುತೇಕವಾಗಿ ಕೆಲವೊಂದು ಕಡೆ ಈ ಡ್ರಗ್ಸ್ ಮಾಫಿಯಾ ಅದು ಇದು ಇರುವಂಥ ಕಡೆಗಳಲ್ಲಿ, ಅಂಡರ್ವರ್ಲ್ಡ್ ಇರುವಂಥ ಕಡೆಗಳಲ್ಲಿ, ದೊಡ್ಡ ಸಿಟಿಗಳಲ್ಲಿ, ಬ್ಲ್ಯಾಕ್ ಮಾರ್ಕೆಟ್ ಇರುವಂಥ ಕಡೆಗಳಲ್ಲಿ. ಆದರೆ ಬಹುತೇಕವಾಗಿ ಸಣ್ಣ ಪುಟ್ಟ ಹಳ್ಳಿ ನಗರಗಳಲ್ಲಿ, ಪಟ್ಟಣಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಯಾರೂ ಹಣಕ್ಕೆ ಸಂಬಳದಲ್ಲಿ ಬದುಕ್ತಾರೆ. ಮತ್ತು ನಮ್ಮ ದೇಶದಲ್ಲಿ ಯಾಕೆ ಈಗ ನಮ್ಮಲ್ಲಿ ಇಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮನಸ್ಥಿತಿ ಅಷ್ಟು ಇದಾಗಿಲ್ಲ. ಮತ್ತು ಈ ಸರ್ಕಾರಿ ಅಧಿಕಾರಿಗಳಿಗೆ ವಿಪರೀತವಾದಂಥ ಅಧಿಕಾರ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಅವರು ಯಾವುದಾದ್ರೂ ನಾವು ಫಲಾನುಭವಿಗಳಾಗಿದ್ರು ಅದು ನಮ್ಗೆ ಸಿಗಬೇಕು ಅಂದರೆ ಕಾಯಿಸುವಂತಹದ್ದು. ಅದೇ ಸಂದರ್ಭದಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ಆಗದೆ ಸರಿಯಾಗಿ ಒಬ್ಬೊಬ್ಬ 2-3 ತರಹದ ವಿಭಾಗಗಳನ್ನು ಹ್ಯಾಂಡಲ್ ಮಾಡುವಂಥದ್ದು. ಕೇಸ್ ವರ್ಕರ್ಗಳು ಅಂತ ಏನು ಹೇಳ್ತೀವಿ, ಎಷ್ಟೋ ಜನ ಕೇಸ್ ವರ್ಕರ್ಗಳೇ ಇರೋದಿಲ್ಲ. ಹಾಗಾಗಿ ಹಲವಾರು ತರಹದ ಇದೊಂದು ಸಾಂಸ್ಥಿಕ. ಆಮೇಲೆ ಮೊದಲಿಂದ ಏನಾದ್ರು ಕೆಲಸ ಮಾಡಿಸ್ಬೇಕು ಅಂದರೆ ಶಾನುಭೋಗನ
ಬ್ರಾಹ್ಮಣನಿಗೋ ಪಟೇಲನಿಗೋ ಕುಲಕರ್ಣಿಗೋ ಏನೋ ಸ್ವಲ್ಪ ಬೇಳೆ ಕೊಟ್ಟು ತುಪ್ಪ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಬರ್ತಾ ಇದ್ದಂಥ ಪದ್ಧತಿ ಅದು ನಡೀತಾ ಬಂದ್ಬಿಟ್ಟಿದೆ. ನಾವು ಅಧಿಕಾರಿಗಳಿಗೆ ಸಾಹೇಬರು ಪ್ರಜಾಪ್ರಭುತ್ವ ಅಂದರೆ ಅದೇ ಏನು ಕೇಳಬೇಕು ಅಂತಿದ್ದೆ. ಸಾಹೇಬರು ಅನ್ನೋ ಪದದ ಮೇಲೆ ನಿಮ್ಗೆ ಯಾಕೆ ಅಷ್ಟು ಕೋಪ? ಯಾವನವನು ಸಾಹೇಬ್ ಅಂದರೆ ಏನು? ಬಾಸ್. ಪ್ರಜಾಪ್ರಭುತ್ವದಲ್ಲಿ ನನ್ನ ಕೂಲಿ ಅವನು, ಯಾವುದೇ ಅಧಿಕಾರಿ ನನ್ನ ಕೂಲಿ. ಜನಪ್ರತಿನಿಧಿ ಏನಿದ್ದಾನೆ ಅವನು ನನ್ನ ಪ್ರತಿನಿಧಿ. MLA MP ಮಿನಿಸ್ಟ್ರುಗಳು ನನ್ನ ಪ್ರತಿನಿಧಿಗಳು. ಮಿಕ್ಕವರು ಸಂಬಳ ತೊಳ್ತಿರೋಂಥವ್ರು ನನ್ನ ಸೇವಕ. ನನ್ನ ಅಂದರೆ ನನ್ನ ಅಂತಲ್ಲ, ನಮ್ಮ ಸಮಾಜದ ಜನರ ಎಲ್ಲರ ಸೇವಕ. ಅವನು ಒಬ್ಬ ಪೊಲೀಸ್ ಆಫೀಸರೂ ಟ್ಯಾಕ್ಸ್ ಕಟ್ತಾ ಇರ್ತಾನೆ, ತಹಸೀಲ್ದಾರ್ ಕಟ್ತಾ ಇರ್ತಾನೆ. ತಹಸೀಲ್ದಾರ್ಗೆ ಏನಾದ್ರು ಮನೇಲಿ ಕಳ್ತನ ಆಯ್ತು ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಜನರ ಸೇವಕ ಯಾರಿರ್ತಾನೆ ಸಂಬಳಕ್ಕಿರುವಂಥವನು ಪೊಲೀಸು, ಅವನ ಹತ್ರ ದೂರು ಕೊಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಪೊಲೀಸು ತಂದು ಯಾವುದೋ ಒಂದು ಕಂದಾಯದ ವಿಚಾರವಾಗಿ ಏನಾದ್ರೂ ಅನುಕೂಲ ಪಡೆಯೋದು ಅಥವಾ ಸೌಲಭ್ಯ ಪಡೆಯೋದು ಅಥವಾ ಏನೋ ತಿದ್ದುಪಡಿ ಆಗೋದು, ಜಮೀನು ವಿಚಾರಕ್ಕೆ ಹೋದಾಗ ತಹಸೀಲ್ದಾರ್ ಹತ್ರ ಹೋದಾಗ ಅವನು ಕೂಲಿಗೆ ಇರೋನಲ್ವಾ, ಸಂಬಳಕ್ಕಿರುವಂಥವನಲ್ವಾ. ಹಾಗಾಗಿ ಸಾಹೇಬ್ರೇ ಅನ್ನುವಂಥದ್ದೇನು? ಸಾಹೇಬ ಅಂದರೆ ಅವರು ಕಾನೂನು ಮೀರಿದವರು, ನಮ್ಮ ಮಾಲೀಕರು. ಸಾಹೇಬ ಅಂದರೆ ಹೆಚ್ಚು ಕಮ್ಮಿ ಮಾಲೀಕ ಅಂತ. ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಯಾವನು ಮಾಲೀಕ ಅಲ್ಲ. ನಮ್ಮ ಪೂರ್ವಿಕರು ದೇಶಕ್ಕೆ ಅರ್ಪಣೆ ಮಾಡಿದ್ದಾರೆ ಪ್ರಜಾಪ್ರಭುತ್ವವನ್ನು. ಅದರಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ವಿಭಜನೆ ಮಾಡಿದ್ದಾರೆ. ಕಾರ್ಯಾಂಗದಲ್ಲಿರುವಂತಹವರು ನ್ಯಾಯಾಂಗ ಮತ್ತು ಶಾಸಕಾಂಗ ಯಾವ ಕಾನೂನುಗಳನ್ನು ಯೋಜನೆಗಳನ್ನು ರೂಪಿಸುತ್ತೋ ಅದನ್ನು ಅನುಷ್ಠಾನ ಮಾಡುವಂಥವರು. ನ್ಯಾಯಾಂಗ, ಈ ಕಾರ್ಯಾಂಗ, ಶಾಸಕಾಂಗ ಇವೆಲ್ಲರೂ ಜನರ ಹಿತದಿಂದ ನಡೀತಾ ಇದೆಯಾ ಮತ್ತು ಸಂವಿಧಾನ, ನಮ್ಮ ಪೂರ್ವಿಕರ ಲಿಖಿತ ಸಂವಿಧಾನ ಏನು ಕೊಟ್ಟಿದ್ದಾರೆ ಅದರ ಅನುಗುಣವಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ವಾ ಅಂತ ಖಾತ್ರಿಪಡಿಸುವಂಥದ್ದು ನ್ಯಾಯಾಂಗ. ಶಾಸಕಾಂಗ ದೇಶದ ರಾಜ್ಯದ ಒಟ್ಟಾರೆ ಹಿತದೃಷ್ಟಿಯಿಂದ ಏನು ತಿದ್ದುಪಡಿಗಳಾಗಬೇಕು, ಯಾವ ಯೋಜನೆಗಳನ್ನು ರೂಪಿಸಬೇಕು, ಇಡೀ ಸಮಾಜ ಶಾಂತಿ ನೆಮ್ಮದಿಯಿಂದ ಬದುಕೋದಕ್ಕೆ ಯಾವ ರೀತಿಯ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಔಟ್ಡೇಟೆಡ್ ಆಗಿರೋ ಕಾನೂನುಗಳನ್ನ ತೆಗೆಯೋದು, ಹೊಸ ಕಾನೂನುಗಳನ್ನ ರೂಪಿಸೋದು, ಒಟ್ಟಾರೆ ಸಮಾಜ ಒಂದು ವ್ಯವಸ್ಥಿತವಾಗಿ ನಡೆಯುವ ಹಾಗೆ ನೋಡಿಕೊಳ್ಳುವಂಥದ್ದು ಶಾಸಕಾಂಗದ ಅತ್ಯಂತ ದೊಡ್ಡ ಜವಾಬ್ದಾರಿ. ಸೊ ಶಾಸಕಾಂಗ ಯಾರು ಆಯ್ಕೆ ಮಾಡೋದು? ಜನ. ಶಾಸಕಾಂಗ ನಾವು ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗಳು ಕಾರ್ಯಾಂಗವನ್ನು ನೇಮಕ ಮಾಡ್ತಾರೆ. ಅದೇ ರೀತಿಯಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಅದೇ ರೀತಿಯಲ್ಲಿ ನ್ಯಾಯಾಂಗಕ್ಕೂ ಸಹ ಅದು ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು, ಸಂಪನ್ಮೂಲಗಳನ್ನು ಕೊಡಲಾಗುತ್ತೆ. ಆದರೆ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ ನ್ಯಾಯಾಂಗದಲ್ಲಿ. ಸೊ ಇವೆಲ್ಲವನ್ನು ಹಾಗಾಗಿ ನಾವು ಇಲ್ಲಿ ನಮಗೆ ನಾವೇ ಅರ್ಪಣೆ ಮಾಡಿಕೊಂಡಿದ್ದು ಪ್ರಜಾಪ್ರಭುತ್ವ ಸಂವಿಧಾನವನ್ನು, ಪ್ರಜಾಪ್ರಭುತ್ವದಲ್ಲಿ. ಹಾಗಾಗಿ ಇಲ್ಲಿ ಸಾಹೇಬ ಯಾವನು? ಸಾಹೇಬ ಅಂದ ತಕ್ಷಣ ಅವನಿಗೊಂದು ತಿಮಿರು, ಒಂದು ದರ್ಪ, ಒಂದು ದಿಮಾಕು ಬೆಳೆಯುತ್ತೆ ಸರ್ಕಾರಿ ಅಧಿಕಾರಿಗೆ. ಹಾಗಾಗಿ ಸಾಹೇಬ ಅನ್ನುವಂಥ ಪದವನ್ನು ಬಳಸಬೇಡಿ ಯಾರಿಗೂ. ಸಾಹೇಬ ಅಂತ ಬಳಸಿದ ತಕ್ಷಣ ನೀವು ಕೀಳಾದ್ರಿ, ಅವನು ಮೇಲಾದ. ಕೀಳು ಮೇಲು ಬಂದಾಗ ಅಲ್ಲಿ ನಮ್ಮ ಹಕ್ಕುಗಳ ದಮನವಾಗುತ್ತೆ. ಅದೇ ರೀತಿಯಲ್ಲಿ ಅವರಿಗೆ ತಪ್ಪು ಮಾಡೋದಕ್ಕೆ, ನಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಅನುಮತಿ ಕೊಟ್ಟ ಹಾಗಾಗುತ್ತೆ. ನೇರವಾಗಿ ಎಲ್ಲ ಕಡೆ ಕೋರ್ಟಲ್ಲಿ ಜಡ್ಜ್ಗಳನ್ನ ಮೈಲಾರ್ಡ್, ಯುವರ್ ಆನರ್ ಹೇಗೇನೋ ಅಂತ ಇದ್ರು, ಇವಾಗ ಸರ್ ಅಂತ ಸಂಬೋಧಿಸಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೊಟ್ಟು ಹೋದಾಗ ನಮ್ಮ ವಕೀಲರನ್ನ ಅವೆಲ್ಲ ಸರ್ ಅಂತಲೇ ಕರೆಯೋದು. ಕೇರಳದಲ್ಲಿ ಒಂದು ಕಾನೂನೇ ತಂದಿದ್ದಾರೆ, ಯಾರನ್ನು ನೀವು ಸರ್ರು ಮೇಡಮ್ ಅನ್ನಬಾರ್ದು. ತಹಸೀಲ್ದಾರ್ ಅವರೇ, ಪ್ರಥಮ ದರ್ಜೆ ಸಹಾಯಕರೇ, ಜಿಲ್ಲಾಧಿಕಾರಿಗಳಂತ ಸಂಬೋಧಿಸಿ ಅಂತ ಸರ್ಕ್ಯುಲರ್ ತಂದಿದ್ದಾರೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ಮಾಡ್ತೀವಿ. ಜಿಲ್ಲಾಧಿಕಾರಿಗಳಂತ ಬರೀಬೇಕು. ಮಾನ್ಯರೇ ಅಥವಾ ಕಾವಂದರೇ, ಮಾಲೀಕರೇ ಅಥವಾ ಇನ್ನೇನು ಸಾಹೇಬರೇ ಅಂತ ಏನಾದ್ರು ಬರೆದಿದ್ದನ್ನು ನಿರಾಕರಿಸಲಾಗುವುದು. ಜಿಲ್ಲಾಧಿಕಾರಿಗಳಂತ ಕರಿಬೇಕು. ಜಿಲ್ಲಾಧಿಕಾರಿಗಳಾದಂಥವ್ರು, ತಹಸೀಲ್ದಾರ್ ಆದವರು ನನ್ನ ತಹಸೀಲ್ದಾರ್ ಅನ್ರಿ, ಸಾಹೇಬ ಅನ್ನಬಾರ್ದು ಅಂತ ಹೇಳಬೇಕು ಜನಕ್ಕೆ. ಸಾಹೇಬ ಅಂತ ಅನ್ನಿಸ್ಕೊಳ್ತಿದ್ದಾನಂದ್ರೆ ಅವನು ಸಾಹೇಬ ಅಯೋಗ್ಯ, ಅವನು ಸಾಹೇಬ ಅಲ್ಲ. ಅವನು ಸಾಹೇಬ ಮೊದಲೇ ಅಲ್ಲ, ಅವನು ಸಾಹೇಬ ಆಗಿದ್ರೆ ಅವನು ಸಾಹೇಬನ ಕಳಿಸ್ತೀವಿ, ಸಾಹೇಬನ್ ಮಾಡ್ತೀವಿ. ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂತು ಅಂದರೆ ಸಾಹೇಬ ಅನ್ನೋ ಪದ ಪೂರ್ತಿ ಸಂಪೂರ್ಣ ನಿಷೇಧ ಸರ್ಕಾರಿ ಅಧಿಕಾರಿಗಳಿಗೆ. ಖಾಸಗಿಯಾಗಿ ನಾವು ಬಳಸ್ಕೊಳ್ಳೋಣ, ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ನಮ್ಮ ಏನು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು, ಫ್ರೀಡಮ್ ಆಫ್ ಸ್ಪೀಚು. ಆದರೆ ಸರ್ಕಾರಿ ಅಧಿಕಾರಿಗಳಿಗೆ, ಇನ್ಕ್ಲೂಡಿಂಗ್ ಶಾಸಕರಿಗೂ ಸೇರಿದ ಮಂತ್ರಿಗಳಿಗೆ ಯಾವನೇ ಆಗಲಿ ಸಾಹೇಬ ಅನ್ಬಾರ್ದು. ಸಚಿವರೇ, ಗೌರವಾನ್ವಿತ ಸಚಿವರೇ ಅನ್ನಿ, ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನಿ, ಸಾಹೇಬ್ರೆ ತಪ್ಪು. ಅದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದದ್ದು. ನಾವು ಅಂದಾಗ ಅಮ್ಮ, ಅಪ್ಪ ಈ ಥರದ ಪದಗಳನ್ನ ಕಲಿಸಬೇಕೇ ಹೊರತು ನಮ್ಮಲ್ಲಿ ಅಂದ ತಕ್ಷಣ ಅರಸ ಅಂತ ಕಲಿಸ್ತೀವಿ. ಇದು ಅರಸೊತ್ತಿಗೆ ಅಲ್ಲ, ಇದು ಪ್ರಜಾಪ್ರಭುತ್ವ. ಅಂದಾಗ ಅನ್ನ, ಅಮ್ಮ, ಇದರಿಂದ ಕಲಿಸ್ಬೇಕು ನಾವು ಅಕ್ಷರಗಳನ್ನು, ಅಕ್ಷರಾಭ್ಯಾಸವನ್ನು. ಸರ್, ರಾಜಕೀಯ ಬಗ್ಗೆ ನಿಮ್ಗೆ ಯಾರು ಆದರ್ಶ ವ್ಯಕ್ತಿ ಇದ್ದಾರಾ? ಮಹಾತ್ಮ ಗಾಂಧೀಜಿ.
ಏನಕ್ಕೆ ಸರ್ ಅಷ್ಟಿಷ್ಟ? ಅವ್ರು ರಾಜಕೀಯ ವ್ಯಕ್ತಿ ಅಲ್ವಲ್ಲ? ಮಹಾತ್ಮ ಗಾಂಧೀಜಿ ನಮ್ಮ ದೇಶದ ಅತ್ಯಂತ ದೊಡ್ಡ ರಾಜಕಾರಣಿ. ಹೇಗೆ ಸರ್? ರಾಜಕಾರಣಿ ಮಹಾತ್ಮ ಗಾಂಧೀಜಿ. ಹೇಗೆ ಅದು ಹೇಗೆ ಅಲ್ಲ, ಮಹಾತ್ಮ ಗಾಂಧೀಜಿ ರಾಜಕಾರಣಿನೇ. ದೇಶವನ್ನು ಮುನ್ನಡೆಸಿದಂತಹ, ದೇಶದಲ್ಲಿ ಹೋರಾಟಗಳನ್ನು ರೂಪಿಸಿದಂತಹ, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರಲ್ಲಿ ಮುಂಚೂಣಿಯಲ್ಲಿದ್ದಂತಹ, ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹುಟ್ಟು ಹಾಕಿದಂತಹ, ಅವರಿಗೆ ನಾಯಕತ್ವ ಕೊಟ್ಟಂತಹ ವ್ಯಕ್ತಿ. ರಾಜಕಾರಣಿ ಅಂದರೆ ಏನು ನಿಮ್ಮ ಪ್ರಕಾರ? ಎಲೆಕ್ಷನ್ ನಿಂತು ಅಧಿಕಾರ ಅನುಭವಿಸಿದ ರಾಜಕಾರಣಿನ? ಮಹಾತ್ಮ ಗಾಂಧೀಜಿಯ ಹಿಂಬಾಲಕರೇ ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಿಯಾಗಿದ್ದು, ಗೃಹ ಮಂತ್ರಿ ಆಗಿದ್ದು, ಬೇರೆ ಬೇರೆ ಕಡೆಗಳಲ್ಲಿ ಮುಖ್ಯಮಂತ್ರಿಗಳಾಗಿದ್ದು. ಮಹಾತ್ಮ ಗಾಂಧೀಜಿ ಅಧಿಕಾರಸ್ಥ ರಾಜಕಾರಣಿ ಅಲ್ಲ, ಆದರೆ ಅತ್ಯಂತ ಶ್ರೇಷ್ಠವಾದ ರಾಜಕಾರಣಿ. ಮಹಾತ್ಮ ಗಾಂಧೀಜಿನೇ ಹೇಳ್ಕೊಳ್ತಾರೆ, ನಾನು ಒಬ್ಬ ರಾಜಕಾರಣಿ ಅಂತ. ರಾಜಕಾರಣ ಪರಮ ಪವಿತ್ರವಾದದ್ದು. ವಿದ್ಯಾವಂತರು, ಜನಪರ ಕಾಳಜಿ ಇರುವಂಥವರು, ಚಿಂತಕರು, ಸಮಾಜಮುಖಿ ಯೋಚನೆ ಉಳ್ಳಂಥವರು, ಇವತ್ತಿನ ವರ್ತಮಾನದ ಬಗ್ಗೆ ಮತ್ತು ಭವಿಷ್ಯದ ಬಗ್ಗೆ ಕಾಳಜಿ ಇರುವಂಥವರು, ಅವರು ರಾಜಕಾರಣಕ್ಕೆ ಬರಬೇಕು, ಅವರು ರಾಜಕಾರಣಿಗಳಾಗಬೇಕು. ಇವತ್ತು ಯಾವನು ಹಲ್ಕ ಕೆಲಸ ಮಾಡಿದವನು, ಲುಚ್ಚ ಕೆಲಸ ಮಾಡಿದವನು, ಸಮಾಜಘಾತಕ ಶಕ್ತಿ, ಹಣ ಹಂಚಿ ಹೆಂಡ ಕುಡಿಸಿ ಯಾವುದೋ ML ಆಗ್ಬಿಟ್ಟ ತಕ್ಷಣ, MP ಆಗ್ಬಿಟ್ಟ ತಕ್ಷಣ, ಇನ್ಯಾವುದೋ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬಿಟ್ಟ ತಕ್ಷಣ ಅವನು ರಾಜಕಾರಣಿನ? ಅವನು ತುಚ್ಛ, ಕ್ಷುದ್ರ ಜೀವಿ. ರಾಜಕಾರಣಿ ಆದಂಥವನು ಸತ್ಯ, ನ್ಯಾಯ, ನೀತಿ, ಧರ್ಮವನ್ನು ಎತ್ತಿಡಿಯುವಂಥವನು, ಸಮಾಜದ ಬಗ್ಗೆ ಯೋಚನೆ ಮಾಡುವಂಥವನು, ಸಮಾಜದ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವಂಥವನು, ಸಮಾಜಕ್ಕೆ ನಾಯಕತ್ವ ಕೊಡುವಂಥವನು, ಸಮಾಜದ ಏಳಿಗೆಗಾಗಿ ಕೆಲಸ ಮಾಡುವಂಥವನು, ಒಟ್ಟಾರೆ ಸಮಾಜದ ಹಿತದೃಷ್ಟಿಯಿಂದ ಜೀವನವನ್ನು ನಡೆಸುವಂತಹವನು, ಸಮಾಜಕ್ಕಾಗಿ ತ್ಯಾಗ ಮಾಡೋದಕ್ಕೆ ಸಿದ್ಧನಾದಂಥವನು, ಅವನು ರಾಜಕಾರಣಿ. ಹಾಗಾಗಿ ಸತ್ಯ, ನ್ಯಾಯ, ಅಹಿಂಸೆಯನ್ನು ಹಿಡಿದು ಎಂತಹ ಬಲಿಷ್ಠವಾದಂತಹ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿ, ಬ್ರಿಟಿಷರು ಒಬ್ಬರು ಇಲ್ಲಿ ಇಲ್ಲದಿರೋ ಹಾಗೆ ಮಾಡಿ, ಅಹಿಂಸಾತ್ಮಕ ಸಂಗ್ರಾಮವನ್ನು ನಡೆಸಿ, ಅನಭಿಷಿಕ್ತ ನಾಯಕ, ಒಂದು ಅಭಿಷಿಕ್ತ ನಾಯಕನೇ. ಅವರು ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದರು 1924 29 ಕಾಂಗ್ರೆಸ್ ಅಧಿವೇಶನ ಕರ್ನಾಟಕದಲ್ಲಿ ಬೆಳಗಾವಿ ಅಧಿವೇಶನ ನಡೆದಾಗ ಅದರ ಅಧ್ಯಕ್ಷ ಮಹಾತ್ಮ ಗಾಂಧೀಜಿ, ಅಧಿವೇಶನದ ಅಧ್ಯಕ್ಷ. ಸೊ ಹಾಗಾಗಿ ಮಹಾತ್ಮ ಗಾಂಧೀಜಿ ಬಹಳ ದೊಡ್ಡ ರಾಜಕಾರಣ ಕಲಿಯೋದು ತುಂಬ ಇದೆ ಅಂತೀರ? ಮಹಾತ್ಮ ಗಾಂಧೀಜಿ ಕೇವಲ ಈ ರಾಜಕೀಯ ವಿಚಾರಗಳಿಗಷ್ಟೇ ಅಲ್ಲ, ಒಟ್ಟಾರೆ ಜೀವನ ಮೌಲ್ಯಗಳು, ಪರಿಸರ, ಪ್ರಕೃತಿ, ಇಹ ಮತ್ತು ಪರ, ಆಧ್ಯಾತ್ಮ, ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಗ್ರಾಮ ಸ್ವರಾಜ್ಯ, ಮನುಷ್ಯ ಸ್ವತಂತ್ರವಾಗಿ ಯಾವಾಗಿರ್ತಾನೆ, ನಿರಂಕುಶಮತಿಯಾಗಿ ಯಾವಾಗಿರ್ತಾನೆ, ಇವೆಲ್ಲವನ್ನು ಪ್ರತಿಯೊಂದು ಆಯಾಮದಲ್ಲೂ ಯೋಚನೆ ಮಾಡಿದಂತಹ, ತನ್ನನ್ನು ತಾನೇ ರೂಪಿಸ್ಕೊಳ್ತಾ, ವಿಕಾಸವಾಗುತ್ತಾ, ತನ್ನ ತಪ್ಪುಗಳನ್ನು ತಾನೇ ಕಂಡುಕೊಳ್ತಾ, ಬೇರೆಯವರು ತನ್ನ ತಪ್ಪುಗಳನ್ನು ತಿಳಿಸಿದಾಗ ಅದನ್ನು ವಿನಯದಿಂದ ಸ್ವೀಕರಿಸ್ತಾ, ಪರಿವರ್ತನೆ ಆಗುತ್ತಾ ಬೆಳೀತಾ ಹೋದಂತಹ ಮಹಾತ್ಮ ಗಾಂಧೀಜಿ ಅಂತ ಇನ್ನೊಬ್ಬ ಮಹಾತ್ಮ ಭೂಮಿ ಮೇಲೆ ಮಹಾತ್ಮನಿಗಿಂತ ಮುಂದೆ ಹುಟ್ಟಿರಲಿಲ್ಲ, ಮುಂದೆ ಹುಟ್ಟಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಮಹಾತ್ಮನ ನಮ್ಮ ಪರಂಪರೆ ಹೇಗಿದೆ ಅಂದರೆ, ಬಬ್ರುವಾಹನ ಸಿನಿಮಾದಲ್ಲಿ ಒಂದು ಮಗನಿಗೆ ಉಲುಪಿ ಹೇಳ್ತಾಳೆ, ಮಗ ಬಬ್ರುವಾಹನ, ಮಗ ಅಪ್ಪನನ್ನು ಮೀರಿಸಬೇಕು, ಶಿಷ್ಯ ಗುರುವನ್ನು ಮೀರಿಸಬೇಕು ಅಂತ. ಅದು ಅಭಿವೃದ್ಧಿ. ಮಹಾತ್ಮನಿಗಿಂತ ಮಹಾತ್ಮರು ಬರಬೇಕು. ಸರ್, ನೀವೇ ಒಂದು ರಾಜಕೀಯ ಪಕ್ಷ ಕಟ್ಟಿ ಇವತ್ತು ನಡೆಸ್ತಾ ಇದ್ದೀರಾ. ಸೊ ನಿಮ್ಗೆ ಯಾವತ್ತಾದ್ರೂ ಸಾಕು ಅಂತ ಅನಿಸಿದೆಯಾ? ಅಂದರೆ ಅನಿಸಿಲ್ಲ ಅಂತಲೇ ಇದು ಮಾಡ್ತಾ ಇದ್ದೀರಾ, ಬಟ್ ಯಾವತ್ತಾದ್ರೂ ಒಂದು ಸಲ ಬೇಜಾರಾಗಿದೆಯಾ ಸಾಕು ಇದೆಲ್ಲ ಅಂತ ಹೇಳ್ಬಿಟ್ಟು? ಕೆಲವೊಂದು ಸೋಲು ಅವಮಾನಗಳು ಬಂದಾಗ ಮನುಷ್ಯ ಒಂದು ರೀತಿಯಲ್ಲಿ ಧೃತಿಗೆಡದೆ ಎದುರು ಬೇಸರ ಪಡೋದು ಸಹಜ. ಅದಕ್ಕೆ ನಾನೂ ಅತೀತನೇನೂ ಅಲ್ಲ. ಆದರೆ ಸಾಕು ಅಂತ ಈ KRS ಪಕ್ಷ ಕಟ್ಟದ ಮೇಲೆ ಸಾಕು ಅಂತ ಅನ್ನಿಸಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ದೇಶ ಕಾಲ ಅಂತಿರುತ್ತೆ, ಸ್ಪೇಸ್ ಆ್ಯಂಡ್ ಟೈಮ್, ದೇಶ ಕಾಲ ಅಂತ. ಸಮಯ ಸ್ಪಂದಿಸದೇ ಇರಬಹುದು, ನಾವು ಕಾಲಕ್ಕಿಂತ ಮುಂದಿರ್ತೀವಿ ಅಥವಾ ಕಾಲಕ್ಕಿಂತ ಹಿಂದಿರ್ತೀವಿ ಕೆಲವೊಂದು ಸಂದರ್ಭಗಳು, ನಮ್ಮ ವಿಚಾರಗಳು, ಆಚಾರಗಳು. ಹಾಗಾಗಿ ಸೋಲು ಇವೆಲ್ಲ ಸಹಜ. ಆದರೆ ನಾನು ಯಾವತ್ತೂ ಡಿಪ್ರೆಷನ್ಗೆ, ಬೇಸರಕ್ಕೆ ಹೋದವಲ್ಲ. ಕೆಲವೊಂದು ಸಮಸ್ಯೆಗಳಾದಾಗ ಇವತ್ತೊಂದು ದಿವಸ ಸುಮ್ಮನೆ ಬಿಡಬೇಕು ಅನಿಸುತ್ತೆ ಅಷ್ಟೇ. ಇವತ್ತೊಂದು ದಿವಸ ರಾತ್ರಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದ ಮೇಲೆ ನೆನ್ನೆ ಎಂಥದ್ದೇ ಆಗಿರಲಿ, ಹಲವಾರು ಈಗ ಇದೇ KRS ಪಕ್ಷದಲ್ಲೇ ಒಂದು ಇಡೀ ದಿವಸ ಒಂದು ರೀತಿಯಲ್ಲಿ ಕಿರಿಕಿರಿ, ಬೇಸರ, ಅಸಹನೆ ಇವೆಲ್ಲ ಆಗಿರೋ ಹಲವಾರು ಘಟನೆಗಳಿದೆ. ಆದರೆ ನಾನು ಅದರಲ್ಲಿ ಮುಳುಗಿದ್ರೆ ನಾನು ಒಬ್ಬ ಅಧ್ಯಕ್ಷನಾಗಿ ಅಯೋಗ್ಯ. ಮತ್ತು ಅದು ನನ್ನ ಮಾನಸಿಕತೆಯೂ ಅಲ್ಲ.